ಮಹಾಶಿವರಾತ್ರಿಯ ಶುಭಾಶಯಗಳೊಂದಿಗೆ ಮೈಸೂರಿನ ವಿಜಯನಗರದ ಸುದರ್ಶನ ನರಸಿಂಹ ಕ್ಷೇತ್ರದ ಯೋಗಾನಂದ ಸಾನ್ನಿಧ್ಯದಲ್ಲಿ ಒಂದು ವೈಶಿಷ್ಟ್ಯವಿರ್ತಕ್ಕಂಥದ್ದು. ಯಾವುದೇ ವಿಷ್ಣು ದೇಗುಲದಲ್ಲೂ ಕೂಡ ವಿಷ್ಣುವನ್ನು ಶಿವನನ್ನಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಶಿವಶಕ್ತಿ ಮತ್ತು ವಿಷ್ಣುಶಕ್ತಿಯ ಸಾಂಕರ್ಯವಾಗಿರ್ತಕ್ಕಂಥ ದೇವಸ್ಥಾನ ಇದು. ಎಲ್ಲ ಶಿವ ಸ್ವರೂಪವೂ ಕೂಡ ಇವತ್ತಿನ ಕಾಲದಲ್ಲಿ ಎನರ್ಜಿಕಲ್ ವರ್ಲ್ಡ್ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಶಿವಶಕ್ತಿಯ ಅಧಿಷ್ಠಾನ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇಡೀ ವಿಶ್ವವೇ ಆಚರಣೆ ಮಾಡ್ತಕ್ಕಂಥದ್ದು ಶಿವರಾತ್ರಿ. ನಮ್ಮ ದೇವಸ್ಥಾನದಲ್ಲಿ ವರ್ಷದಲ್ಲಿ 2 ಸಲ, ಒಂದು ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ, ಶಿವರಾತ್ರಿಯ ಸಂದರ್ಭದಲ್ಲಿ ಆ ನರಸಿಂಹ ಶಿವಸ್ವರೂಪವಾಗಿರತಕ್ಕಂಥ ಸಂದರ್ಭದಲ್ಲಿ ನರಸಿಂಹನಿಗೆ ಮುಕ್ಕಣ್ಣು ಇರುವುದರಿಂದ ಅವನು ಶಿವ ಸಾದೃಶ್ಯ ಎಂಬತಕ್ಕಂಥ ದೃಷ್ಟಿಯಿಂದ ಶಿವರಾತ್ರಿಯಲ್ಲಿ ಶಿವನ ಅಲಂಕಾರವನ್ನು ಮಾಡಿ, ಬಿಲ್ಲುಪತ್ರಾರ್ಚನೆಯನ್ನು ಮಾಡಿ, ಸಹಸ್ರನಾಮಾರ್ಚನೆಯನ್ನು ಮಾಡಿ, ತ್ರಿಶೂಲವನ್ನು ಅವನಿಗೆ ಸಮರ್ಪಣೆ ಮಾಡಿ, ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಅನೂಚಾನವಾಗಿ ಸುಮಾರು 40 ವರ್ಷಗಳಿಂದ ಕೂಡ ನಡೀತಾ ಬರ್ತಾಯಿದೆ. ಭಕ್ತಾದಿಗಳಿಗೆ ಹೇಳ್ತಕ್ಕಂಥ ಒಂದು ಮನಸ್ಸಿನ ಸಂಕಲ್ಪವನ್ನು ಆ ಶಿವಪರಮಾತ್ಮ ದೊರಕಿಸಲಿ ಎಂಬತಕ್ಕಂಥ ಭಾವನೆಯಿಂದ ಪ್ರಾತಃ ಕಾಲ 4 ಗಂಟೆಯಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಸಂಪ್ರದಾಯದ ವಿಧಿವಿಧಾನಗಳು ನಡೆದು ಬರ್ತಾ ಇದೆ. ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥ ಆ ಶಿವಪರಮಾತ್ಮ ಎಲ್ಲರಿಗೂ ಕೂಡ ಒಳಿತನ್ನು ಆಶಿಸಲಿ ಎಂಬತಕ್ಕಂಥ ಮಾತಿನಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ. ಮಹಾಶಿವರಾತ್ರಿಯ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಸ್ವಾಮಿಗೆ ಈ ದಿನ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಾಲಂಕಾರ. ಇದರ ಮುಖ್ಯ ಉದ್ದೇಶ ಶಿವಶಕ್ತಿ ಮತ್ತು ವಿಷ್ಣುಶಕ್ತಿ. ನಮ್ಮ ಭೂಮಂಡಲ ಇರುವುದೇ ಪಂಚಭೂತಗಳು. ಪಂಚಭೂತಗಳಿಗೆ ಸಾಕ್ಷಿಯಾಗಿ ಶಕ್ತಿಯನ್ನು ನೀಡುವಂತಹದ್ದು ವಿಷ್ಣುಶಕ್ತಿ ಮತ್ತು ಶಿವಶಕ್ತಿ. ನಮ್ಮದಲ್ಲಿ ಶ್ರೀಸ್ವಾಮಿ ವಿಷ್ಣು ದೇವಾಲಯದಲ್ಲಿ ನಾವು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ದೇವರು ಒಂದೇ ಎನ್ನುವ ಸಂಕಲ್ಪದಿಂದ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ಇವತ್ತು ಶ್ರೀ ಸ್ವಾಮಿಗೆ ಶಿವಾಲಂಕಾರ ಮಾಡಿದ್ದಾರೆ. ಶಿವ ಅಂದರೆ ಮಂಗಳ. ನಮ್ಮ ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಭಗವಂತನ ದರ್ಶನವನ್ನು ಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳು ಮಂಗಳವನ್ನು ಉಂಟು ಮಾಡಲಿ ಅನ್ನುವ ಸಂಕಲ್ಪದಿಂದ ಮಾತ್ರ ಭಾಷ್ಯಂ ಸ್ವಾಮೀಜಿಯವರು ಶ್ರೀ ಸ್ವಾಮಿಗೆ ಶಿವಾಲಂಕಾರ ಮಾಡಿದ್ದಾರೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಮಹಾಶಿವನ ದರ್ಶನವನ್ನು ಪಡೆದು ಸಂತುಷ್ಟರಾಗಿ ನಾಡಿನ ಸಮಸ್ತ ಜನತೆಗೆ ಎಲ್ಲವನ್ನು ಒಳಿತನ್ನು ಉಂಟು ಮಾಡಲಿ, ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. Hola,